ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪಾಠ ಮಾಡಿ ಬನ್ನಿ ಟೀಚರ್ ಅಂದ್ರೆ ಶಿಕ್ಷಕಿ ಹೀಗ ಅನ್ನೋದು. ಗುರು ಸಮೂಹವೇ ತಲೆ ತಗ್ಗಿಸುವಂತೆ ಮಾಡಿದಾಳೆ ಶಿಕ್ಷಕಿ ಒಬ್ಳು. ಪಾಠ ಮಾಡಿ ಬನ್ನಿ ಅಂತ ಅಂದ್ರೆ ಗೂಗಲ್ ನೋಡಿ ಅಂತಾರಂತೆ ಟೀಚರ್. ಇದು ಇಡೀ ಗುರು ಸಮೂಹವೇ ತಲೆ ತಗ್ಗಿಸುವಂತೆ ಶಿಕ್ಷಕಿ ಮಾಡಿರುವಂತಹ ಘಟನೆ. ಪಾಠ ಮಾಡಿ ಅಂತ ಅಂದ್ರೆ ಗೂಗಲ್ ನೋಡಿ ಅಂತಾರಂತೆ ಈ ಟೀಚರ್. ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದ ಶಿಕ್ಷಕಿ ಕಳ್ಳಾಟ ಬಯಲಾಗಿದೆ. ಪಾಠಕ್ಕೆ ಚಕ್ಕರ್, ಶಾಲೆಗೆ ಹಾಜರ್. ಶಿಕ್ಷಕಿಯ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಕ್ಲಾಸ್ ಅನ್ನ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ವರ್ಗಾವಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಬೀದರ್ನ ಹುಲಸೂರ ತಾಲೂಕಿನ ಬೇಲೂರ ಗ್ರಾಮದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಶಿಕ್ಷಕಿಯನ್ನ ವರ್ಗಾವಣೆ ಮಾಡಲಿಲ್ಲ ಅಂತ ಅಂದ್ರೆ ನಾವು ಯಾರು ಕೂಡ ಶಾಲೆಗೆ ಬರೋದಿಲ್ಲ. ಪಾಠ ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಯೂಟ್ಯೂಬ್ ನೋಡಿ ಅಂತಾರಂತೆ. ಅದೇನ್ ಎಂತ ಟೀಚರ್ ಇವರು ಗೊತ್ತಿಲ್ಲ. ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಶಿಕ್ಷಕಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜೊತೆಗೆ ಹೆಡ್ ಮಾಸ್ಟರು ಬಿಇಒಗೆ ಹೇಳಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಕೂಡ ಈ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಅತ್ತ ಪೋಷಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮೂರು ಸಲ ಐತೆ ಸರ್. ಇದು ಮೂರನೇ ಸಲ ಅದ ರೀ. ಅವರು ಮೇಡಮ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋ ಅಂದ್ರೆ ಮಾಡ್ತಾ ಇಲ್ರಿ. ಅವ್ರ ಟೈಮ್ ಸರಿಯಾಗಿ ಬರ್ತಾ ಇಲ್ಲ, ಅವರು ಟೈಮ್ ಸರಿಯಾಗಿ ಹೋಗ್ತಾ ಇಲ್ರಿ. ಅವರು ವಿದ್ಯಾ ಮೇಡಮ್ ಎಷ್ಟು ಹೇಳಿದ್ರು ಅವರು ಕ್ಲಾಸಿಗೆ ಬರ್ತಾ ಇದ್ದಾರೆ. ಅವರು ಬಿ ಒ ಸರಿ ಎಲ್ಲ ಹೇಳಿದ್ರು, ಅವ್ರು ಭೀ ಏನು ಎಕ್ಸ್ಟೆಂಡ್ ಹೋಗ್ತಾ ಇಲ್ಲ ಸರ್. ಅವರು ಕ್ಲಾಸ್ ತೊಗೊಲ್ಲ ಏನಿಲ್ಲ. ಅದು ಏನಾರ ಹೇಳಂದ್ರೆ ಮೊಬೈಲ್ ನೋಡ್ರಿ. ನಮ್ಗೆ ಸಮಸ್ಯೆ ಏನಂದ್ರೆ ಸೈನ್ಸ್ ಮಿಸ್ ಪಾಠ ಹೇಳೋದು ನಮ್ಗೆ ಸೈನ್ಸ್ ಜರ ಬಿ ತಿಳಿಯಲ್ರಿ. ಇದು ಭೌತಶಾಸ್ತ್ರ ಒಟ್ಟನೇ ಹೇಳಲ್ರಿ. ಮತ್ತು ಒಂದು ಬಿ ಪ್ರಯೋಗ ಮಾಡಿ ತೋರ್ಸಲ್ರಿ. ಈಗ ಅವ್ರು ಹಂಗೆ ಮಾಡಿದ್ರಂದ್ರೆ ಮುಂದೆ ಹೆಂಗೆ ಪಾಸ್ ಆಗ್ಬೇಕ್ರಿ. ಮತ್ತು ಪಿಪಿಟ್ರಿ ಎಕ್ಸಾಮ್ದಾಗ ಬಿ ಎಲ್ಲರದ್ದು 70% ಬಂದ್ರಿ. ಎಲ್ಲರಿಗೆ 20% 25% ಅಟ್ಟೆ ಹಾಕ್ಯಾರಿ. ಸ್ಟ್ರೈಕ್ ಮಾಡಿನ ಸಲಕ್ ರೀ. ಮತ್ತು ಅವ್ರ ಸಲಕ್ ನಾವು ತಿರುಗಿ ಬೀಳ್ತೀವಿ ಅಂದು ಎಲ್ಲ ನಂಬರ್ ಕಮ್ಮಿ ಹಾಕೋತಾವ್ರಿ. ಒಂದು ಬಿ ಪಾಠ ಬರೋಬ್ಬರಿ ಹೇಳಲ್ರಿ. 9ನೇ 8ನೇ 10ನೇ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಪ್ರಾಬ್ಲಮ್ ಆಗ್ಯಾರ. ಅದಕ್ಕೆ ರೀ ಅವ್ರಂದ್ರಿ ಈ ಹೋದ ಸಲ ಮಂಗಳವಾರಿನ ಎಲ್ಲ ಸಾಲಿಗೆ ಮ್ಯಾಗಿಂದವ್ರು ಬರ್ತಾರ, ಅವರೆಲ್ಲ ಇದು ಇಂಥ ಅವರೆಲ್ಲ ಇದು ಸಾಲ್ವ್ ಮಾಡ್ತಾ ಹೇಳಿವ್ರಿ. ಬಟ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಯ್ಯ, ಗೂಗಲ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಪಾಠ ಕಲಿಯಂಗಿದ್ರೆ ಮಕ್ಕಳು ಸ್ಕೂಲಿಗೆ ಯಾಕೆ ಹೋಗ್ಬೇಕು ಅಂತ ಸಂಬಂಧಪಟ್ಟವ್ರು ಗಮನಕ್ಕೆ ತಂದ್ರು, ಕ್ರಮ ಕೈಗೊಳ್ತಾ ಇಲ್ವಂತಲ್ಲ, ಯಾಕೆ? ಪ್ರಭು, ನಿಜವಾಗ್ಲೂ ಏನು ಇವತ್ತು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡೋದಂದ್ರೆ ಬಡ ಮತ್ತು ಮಧ್ಯಮ ವರ್ಗ ಕುಟುಂಬದ ಮಕ್ಕಳೇ ವಿದ್ಯಾಭ್ಯಾಸ ಮಾಡುವ ಒಂದು ಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ ಸರ್ಕಾರ ಅನ್ನೋದು ಸಾಕಷ್ಟು ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಒಂದು ವಿಜ್ಞಾನ ಶಿಕ್ಷಕಿ ಸಂಗೀತ ಅನ್ನೋರು ಅಲ್ಲಿ ಮಕ್ಕಳಿಗೆ ಸರಿಯಾದ ಪಾಠ ಮಾಡ್ತಾ ಇಲ್ಲ. ಪಾಠ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಯೂಟ್ಯೂಬ್ ನೋಡ್ಕೊಳ್ಳಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಮೊಬೈಲ್ ನೋಡ್ಕೊಳ್ಳಿ ಅಂತ ಉಡಾಫೆಯಾಗಿ ಉತ್ತರ ನೀಡ್ತಾ ಇದ್ದಾರೆ ಅಂತ ಬೇಲೂರು ಗ್ರಾಮದ ಏನು ವಿದ್ಯಾರ್ಥಿಗಳ ಪೋಷಕರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಗಂಭೀರವಾದ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಏನು ವ್ಯಾಸಂಗ ಮಾಡ್ತಿರುವಂತಹ 43 ವಿದ್ಯಾರ್ಥಿಗಳು ಕ್ಲಾಸ್ಗೆ ಬಹಿಷ್ಕಾರ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಗೆ ನ್ಯಾಯ ಬೇಕು ಅಂತ ಖುದ್ದು ವಿದ್ಯಾರ್ಥಿಗಳೇ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಅಂತಂದ್ರೆ ಆ ಶಾಲೆಯಲ್ಲಿ ಏನು ವಿಜ್ಞಾನ ಬೋಧನೆ ಮಾಡುವಂತಹ ಶಿಕ್ಷಕಿ ಸಂಗೀತ ಅವರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಾ ಇಲ್ಲ, ಜೊತೆಗೆ ಸರಿಯಾಗಿ ಪಾಠ ಕೂಡ ಮಾಡ್ತಾ ಇಲ್ಲ ಅಂತ ಮಕ್ಕಳು ಗಂಭೀರವಾದ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಡ್ ಮಾಸ್ಟರ್ ಆಗಿರ್ಬೋದು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಈಗೇನು ಕೆಲವೇ ದಿನಗಳಲ್ಲಿ ನಮ್ಮ ಪರೀಕ್ಷಾ ಕೂಡ ಇದೆ. ಹೀಗೆ ಮುಂದುವರೆದ್ರೆ ನಮಗೆ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ, ನಮ್ಮ ಶೈಕ್ಷಣಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೂಡಲೇ ಏನು ಸಂಗೀತ ಮೇಡಮ್ ಅವರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು, ಬೇರೆ ಶಿಕ್ಷಕರನ್ನ ಅಲ್ಲಿ ನೇಮಕ ಮಾಡಬೇಕು, ನಮಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಅಂತ ಅಲ್ಲಿ ಬೇಲೂರು ಗ್ರಾಮದ ವಿದ್ಯಾರ್ಥಿಗಳು ಇವತ್ತು ಶಾಲೆಯ ಹೊರಗಡೆ ಬಂದು ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗಲಾದ್ರೂ
ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು, ಅಲ್ಲಿನ ಹೆಡ್ ಮಾಸ್ಟರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಆ ವಿದ್ಯಾರ್ಥಿಗಳಿಗೆ ಏನು ಆಗ್ರಹ ಮಾಡ್ತಾ ಇದ್ದಾರೆ, ಅವರ ಏನು ಮನವಿ ಇದೆ ಅದನ್ನ ಸ್ವೀಕಾರ ಮಾಡಿ ಅದನ್ನು ಬಗೆಹರಿಸುವ ಕೆಲಸ ಮಾಡ್ತಾರಾ ಅಂತ ಇನ್ನೂ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಶಿವಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.